ಗುಡ್ ಈವ್ನಿಂಗ್ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್. ಎಸ್, ನೀವೆಲ್ಲ 3 ಜನ, ಆಲ್ 3 ಆಫ್ ಯು ಹಾ ಸರ್. ಹ್ಯಾವ್ ಡನ್ ವೆಲ್ ಅನ್ನ ಹೇಳ್ದಂಗೆ ಅವ್ರಿಗೂ ಆಲ್ 3 ಆಫ್ ಯು ಆರ್ ಲುಕಿಂಗ್ ಗುಡ್. ಅಂಡ್ ಕಾಂಪ್ಲಿಮೆಂಟ್ಸ್ ಬೇರೆಯವ್ರ ಕಡೆಯಿಂದ ನನ್ನ ಕಡೆಯಿಂದನೂ ಕೊಡ್ತಾ ಇದ್ದೀನಿ. ಓ, ಥ್ಯಾಂಕ್ ಯು ಸರ್. ಎಸ್ ಎಸ್ ಸರ್, ಫಸ್ಟ್ ಟೈಮ್ ಪದ್ಮ ಮ್ಯಾಮ್ ನಮಗೆ ಅಪ್ರೋಚ್ ಮಾಡಿದಾಗ ಹಿಂಗ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಮ್. ನಾವ್ ಮಾತ್ರ ಫ್ಯಾನ್ಸಿ ಡಯಟ್ಸ್ ಮಾಡಲ್ಲ, ಯಾವ್ದು ಅದು ಇದು ಡಯಟಿಂಗ್ ನಮ್ಗೆ ಆಗಲ್ಲ, ನಾವ್ ಮಾತ್ರ ಜಾಯಿನ್ ಆಗಲ್ಲ. ನೀವು ಹಾಗೆ ನಿಮ್ಗೆ ಗೊತ್ತಾಗತ್ತೆ ಅದ್ ಹೆಂಗಿದೆ ಅಂತ ಹೇಳಿದ್ರು ಸರ್. ನಿಜವಾಗ್ಲೂ ಬೀಯಿಂಗ್ ಎಜುಕೇಟೆಡ್, ಬೀಯಿಂಗ್ ಡಾಕ್ಟರ್ಸ್, ಬೀಯಿಂಗ್ ಮೆಡಿಕಲ್ ಪ್ರೊಫೆಷನಲ್ಸ್, ವಿ ಡಿಡ್ ನೋ ಹೌ ಪ್ರಾಪರ್ಲಿ ವಿ ಆರ್ ಸಪೋಸ್ ಟು ಈಟ್, ವಾಟ್ ಇಸ್ ದ ಪ್ರಪೋರ್ಷನ್, ಆರ್ಡರ್ ಆಫ್ ಈಟಿಂಗ್. ಸುಮ್ನೆ ಆರಾಮಾಗಿ ಅನ್ನ ಸಾರು ಚಪಾತಿ ಪಲ್ಯ ಹಂಗೆ ತಿನ್ಕೊಂಡಿದ್ವಿ ಸರ್. ಈ ತರ ರಾ ತಿನ್ಬೇಕು, ಫ್ರೂಟ್ಸ್ ತಿನ್ಬೇಕು, ಸ್ಪ್ರೌಟ್ಸ್ ತಿನ್ಬೇಕು, ದ ಪ್ರಾಪರ್ ಆರ್ಡರ್ ಆಫ್ ಈಟಿಂಗ್ ನಮಗೆ ಗೊತ್ತಿರ್ಲಿಲ್ಲ. ಅದು ಪ್ರಾಪರ್ ಆಗಿ ಫಾಲೋ ಮಾಡಿದ್ಮೇಲೆ ತುಂಬಾ ಹೆಲ್ಪ್ ಆಯ್ತು. GIT ಏನು ಬೇರೆ ಇಶ್ಯೂಸ್ ಆಸ್ ನಂಗೆ ಅದೇನು ತ್ರಿಫಲ ಅದೇನು ಬೇಕಾಗಿಲ್ಲ ಸರ್. ಓನ್ಲಿ ವಿತ್ ದಿಸ್ ನನ್ ಕಾನ್ಸ್ಟಿಪೇಷನ್ ಸರಿ ಹೋಗ್ಬಿಡ್ತು. ಆಮೇಲೆ ವೇಟ್ ಲಾಸ್ ಅಂದ್ರೆ ನಂದು ಸ್ವಲ್ಪ ರೆಸಿಸ್ಟೆಂಟ್ ವೇಟ್ ಇತ್ತು ಸರ್. 61 kg, 62 kgs, 60 ಕೆಳಗಡೆನೆ ಇಳಿತಾ ಇರ್ಲಿಲ್ಲ ಸರ್. ಡೈಲಿ ಯೂಸ್ ಟು 1 hour ಕುಣಿತಾ ಇದ್ವಿ ಜುಂಬಾನಲ್ಲಿ, ಆದ್ರೂ ಏನು ಕಮ್ಮಿ ಆಗ್ತಿರ್ಲಿಲ್ಲ. ಎಷ್ಟೇ ಆ ಟ್ರೈನರ್ಸ್ ವೇಟ್ ನೋಡಿದ್ರು, ಮೋಸ್ಟ್ಲಿ ನಿಮ್ದು ತುಂಬಾ ಕಡಿಮೆ ವೇಟ್ ಕಮ್ಮಿ ಮಾಡ್ಬೇಕಲ್ಲ ಮೇಡಮ್, ಅದಕ್ಕೆ ಅಷ್ಟು ಕಡಿಮೆ ಆಗ್ತಾ ಇಲ್ಲ ಏನೋ ಹೇಳೋರು ಸರ್. 60 ಕೆಳಗಡೆ ಯಾವ್ದೇ ಕಾರಣಕ್ಕೂ 5 years ಇಂದ ಬಂದಿಲ್ಲ ಸರ್. ದೆನ್ ಈ ಪ್ರೋಗ್ರಾಮ್ ಅಲ್ಲಿ ಅಟ್ ಲೀಸ್ಟ್ 61, 62 ಇಂದ 57 ಆದೆ ಸರ್. ಆಮೇಲೆ ಹಾ ಸರ್, ಆಮೇಲೆ ವೇಸ್ಟ್ ಕೂಡ 36. ನನ್ ಮೇನ್ಲಿ ಅದೇ ಸರ್, ಕೈಕಾಲ್ ಸಣ್ಣ ಹೊಟ್ಟೆ ಡುಮ. 36 ಇದ್ದಿದ್ದು 34 ಆಯ್ತು ಸರ್. ಆಲ್ ಮೈ ಓಲ್ಡ್ ಪ್ಯಾಂಟ್ಸ್ ಎಲ್ಲ ನೀಟಾಗಿ ಬರ್ತಾ ಇದೆ ಸರ್. ಎಲ್ಲ ಈಗ ಅಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಟೋಟಲಿ. ಅಂಡ್ ಆಸ್ ಸಚ್ ಎಲ್ಲರೂ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದಾರೆ. ಗ್ಲೋ ಆಗ್ಲಿ, ಪಿಂಪಲ್ಸ್ ಏನು ಇಲ್ಲ. ಅವ್ರ ಜ್ಯೋತಿ ಅವ್ರು ಹೇಳ್ದಂಗೆ ದ ಫುಡ್ ವಿ ಈಟ್ ರಿಯಲಿ ರಿಫ್ಲೆಕ್ಟ್ಸ್ ಆನ್ ಅವರ್ ಫೇಸ್. ಅದು ಮಾತ್ರ ನಿಜ ಸರ್. ಅದಾದ್ಮೇಲೆ ಆಸ್ ಸಚ್ ವೆರಿ ಎನರ್ಜೆಟಿಕ್ ಫೀಲ್ ಇದೆ ಸರ್, ವೆರಿ ಫ್ರೆಶ್ ಫೀಲ್. ಒಂದು ನನಗ್ ಮಾಡಕ್ ಆಗ್ತಿಲ್ಲ ಸರ್, ಫಿಸಿಕಲ್ ಆಕ್ಟಿವಿಟಿ ವೀಕ್ಲಿ 5-6 days ಮಾಡಕ್ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ಪುಷ್ ಬೇಕು ಸರ್. ಅಂದ್ರೆ ಜಿಮ್ಮಿಗೆ ಹೋಗೋದು, ಬರೀ ವೀಕ್ಲಿ 2-3 days ಅಷ್ಟೇ ಹೋಗ್ತಾ ಇದ್ದೀನಿ ಸರ್. ಅದೊಂದು ಬಂದ್ಬಿಟ್ಟಿದೆ ಸರ್. ವೇಟ್ ಲಾಸ್ ಆಗಿದೆ ಅಲ್ಲ, ಮತ್ತಿನ್ನೇನಕ್ಕೆ ಹೋಗೋದು ಜಿಮ್, ಅದೊಂದು ಸ್ವಲ್ಪ ಬರ್ತಾ ಇದೆ ಸರ್. ದಟ್ಸ್ ನಾಟ್ ಗುಡ್. ಇಲ್ಲ, ಬಟ್ ಒಂದಂದ್ರೆ ನೀವು ಜಿಮ್ಮಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೂ ರೆಗ್ಯುಲರ್ ಈ ಸ್ಟೆಪ್ ಕೌಂಟು ಅದನ್ನ ಅಟ್ಲೀಸ್ಟ್ ಬಿ ಏಬಲ್ ಟು ಮೇಕ್ ಇಟ್ ಎವ್ರಿ ಡೇ. ಬಿಕಾಸ್ ಅಂಡ್ ಜಿಮ್ಮಿಗೆ ಹೋದಷ್ಟು, ಬಿಕಾಸ್ ಐ ಆಮ್ ನಾಟ್ ಟೆಲಿಂಗ್ ಹೋಗ್ಬಾರ್ದು ಅಂತ, ದಿಸ್ ಇಸ್ ದ ರೈಟ್ ಟೈಮ್ ಟು ಗೋ ಆಕ್ಚುಲಿ. ಯಾಕಂದ್ರೆ ನಾವು ಯು ವಿಲ್ ಬಿ ಏಬಲ್ ಟು ಮೇಂಟೈನ್, ವಿ ಶುಡ್ ನಾಟ್ ಲೂಸ್ ಅ ಮಸಲ್ ಮಾಸ್. ಮಸಲ್ ಮಾಸ್ ಲೂಸ್ ಆಗಬಾರ್ದು. ಮಸಲ್ ಮಾಸ್ ಡೆವಲಪ್ ಆದ್ರೆ ಸ್ವಲ್ಪ ಊಟದಲ್ಲಿ ಈಗ ಏರುಪೇರ್ ಆದ್ರೂ ದಟ್ ಇಸ್ ಗೋನ್ ಕಾಂಪನ್ಸೇಟ್ ಯುವರ್ ಮಸಲ್ ಮಾಸ್ ವಿಲ್ ಕಾಂಪನ್ಸೇಟ್. ಸೊ ಡೋಂಟ್ ಲೀವ್ ಜಿಮ್. ಜಿಮ್ ಬಿಡಬೇಡಿ ಅಂತ ಈಗ ಹೇಳಲ್ಲ. ದಿಸ್ ಇಸ್ ದ ರೈಟ್ ಟೈಮ್. ಸಂಬಡಿ ವಾಂಟ್ಸ್ ಟು ಫೋಕಸ್ ಆನ್ ಎಕ್ಸರ್ಸೈಸ್, ಆಕ್ಚುಲಿ ದಿಸ್ ಇಸ್ ದ ಟೈಮ್ ದಟ್ ಯು ಹ್ಯಾವ್ ಟು ಡೂ. ಆಫ್ಟರ್ 3 months ನಿಮ್ದೆಲ್ಲ ಪ್ಯಾರಾಮೀಟರ್ಸ್ ಕರೆಕ್ಟ್ ಮಾಡಿ ಒಂದು ಬಾಡಿ ಲೈಕ್ ಫೀಲಿಂಗ್ ಬಂದಾಗ ದೆನ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಮೋರ್. ಅಂಡ್ ಇವಾಗ ನಿಮಗೆ ಆಕ್ಚುಲಿ ವಿಲ್ ಗೆಟ್ ಅ ಬೆಟರ್. ಇದು ನೀವು ಹೇಳಿದ್ರಲ್ಲ 5 ವರ್ಷದ ಜುಂಬಾದಲ್ಲಿ ಕೂತ್ರು 2 kg ವೇಟ್ ಆಗಿರ್ಲಿಲ್ಲ ಅಂತ. ಕಮ್ಮಿ ಆಗಿರ್ಲಿಲ್ಲ ಸರ್. ಕರೆಕ್ಟ್. ನೋಡಿ ಈಗ ಏನು ಮಾಡಿದ್ರೆ ಸಿಂಪಲ್ ಆಗಿ 5 kg ವೇಟ್ ರಿಡ್ಯೂಸ್ ಮಾಡಿಬಿಟ್ರಲ್ವಾ. ಹಾ ಸರ್. ನಾಟ್ ಮಚ್ ಎಫರ್ಟ್. ರಿಯಲಿ ಸರ್, ನಿಜವಾಗ್ಲು ಕರೆಕ್ಟ್. Yes, only thing ಅವಾಗ is ಎಷ್ಟು 1000 rupees per kg. ಕರೆಕ್ಟ್. ಅಯ್ಯೋ ಸರ್, ಹಾಗಾದ್ರೆ ಇನ್ನೂ 2-3,000 ಕೊಟ್ಟಿದ್ರೆ ಇನ್ನೂ ಕಮ್ಮಿ ಆಗ್ತಿತ್ತ ಸರ್? Then I'll think of increasing the price of the program. So that we can increase 3 to 4 more kgs. Yes. But it is Yes sir. ನೀವೆಲ್ಲ ಮಾಡಿರೋದು ಬಿಕಾಸ್ ಸಿ ಈಗ ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಪ್ರೋಗ್ರಾಮ್ ಆಕ್ಚುಲಿ ನನ್ನ ಪ್ರೋಗ್ರಾಮ್ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ 5th batch ಇಂದ. ಅದಕ್ಕಿಂತ ಮುಂಚೆ ಇಟ್ ವಾಸ್ ಓನ್ಲಿ ಲೈಕ್ ಸುಮ್ಮನೆ ಯಾರು ಬರ್ತಾರೆ ಅಂದರೆ ಬರ್ತಾರಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ಸ್ಟಿಲ್ ಎವಾಲ್ವಿಂಗ್, ನಾಟ್ ಮೆನಿ ಪೀಪಲ್ ಆ್ಯಂಡ್ ನಾಟ್ ಮೆನಿ ಪೀಪಲ್ ವರ್ ಸೀರಿಯಸ್, ಆ ಥರ ಇತ್ತು. ಸೊ ಇಟ್ ಈಸ್ ಓನ್ಲಿ ಸಿನ್ಸ್ 4th batch ಐ ಥಿಂಕ್ ಸ್ವಲ್ಪ ಇಟ್ ಬಿಕೇಮ್ ಲಿಟಲ್ ಸೀರಿಯಸ್, 4th and 5th batch. ಸೊ ಅಲ್ಲಿ ಕೆಲವರು ಲೈಕ್ ನಾನು ಮುಂಚೆ ಹೇಳ್ದಂಗೆ ಡಾಕ್ಟರ್ ಪದ್ಮ ಆಗಿರ್ಬೋದು, ನಾಗವೇಣಿ ಮೇಡಮ್ ಆಗಿರ್ಬೋದು, ಡಾಕ್ಟರ್ ಮಂಜುನಾಥ್ ಇದರಲ್ಲಿದ್ದಾರೆ, ಮತ್ತು ಇನ್ನೂ ಒಂದಿಬ್ಬರು who really actually promoted this program. I should say that because I should thank them. Otherwise ಅವ್ರು ಹೇಳಿಲ್ಲ ಅಂದ್ರೆ ನೀವು ಯಾರು ಜಾಯ್ನ್ ಆಗ್ತಿರ್ಲಿಲ್ಲ. ಸೊ ಯೂಶಲಿ ವೇಟ್ ಲಾಸ್ ಅಂದ್ರೆ ಯಾರೋ ಏನೋ ಒಂದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸಿ ಅದು ಒಂದು. ಅಂಡ್ ಪ್ರಾಬ್ಲಿ ಮೋಸ್ಟ್ ಆಫ್ ಯು ಇಲ್ಲಿ ಇರೋರು ಏನಂದ್ರೆ
ಯು ಆಲ್ ನೋ, ಅಂದ್ರೆ ನನ್ಗೆ ಗೊತ್ತಿತ್ತು ಅಂದ್ರೆ ನಿಜವಾಗ್ಲು. ಪರಿಚಯ ಇರಲಿಲ್ಲ ಅಂದಿದ್ರು ಅಟ್ಲೀಸ್ಟ್ ಹಾ. ಪರ್ಸನ್ ಒಂದು ಆ ಕ್ರೆಡಿಬಿಲಿಟಿ ಪ್ರಾಬ್ಲಿ ಇತ್ತು ಅನ್ಸತ್ತೆ. ಸೊ ದಟ್ ಹ್ಮ್. ಪ್ರಾಬ್ಲಿ ವಾಸ್ ಅ ರೀಸನ್ ವೈ ಯು ಪೀಪಲ್ ಅಂದ್ರೆ ದಿಸ್ ಐ ವಾಸ್ ನಾಟ್ ಡೂಯಿಂಗ್ ದಿಸ್ ಬಿಕಾಸ್ ನಾನೇನೋ ಒಂದು ಜಾಬ್ ಕಳ್ಕೊಂಡ್ಬಿಟ್ಟು ಐ ವಾಸ್ ರಿಲೈಯಿಂಗ್ ಆನ್ ದಿಸ್ ಆಸ್ ಎ means of my livelihood. ಆ ಥರ ಅಂತೂ I did not start this program because I really wanted to make an impact. So that is the reason I have created this. So ನೀವು ಅವೆಲ್ಲ ಅವ್ರು ಪ್ರಮೋಟ್ ಮಾಡಿದ್ಕೂ ಆ್ಯಂಡ್ ಅದ್ರ ಇದ್ರ ಮೇಲೆ ಯು ಹ್ಯಾವ್ ರಿಲೈಡ್ kept the faith on me, and that is the reason why you people have joined this program. And Yes, sir. I really thank you people also, and you have done well ಎಲ್ಲರೂ. ಯಾಕಂದ್ರೆ ಸುಮ್ಮನೆ ಮಾಡ್ದಲೇ ರಿಸಲ್ಟ್ಸ್ ಅಂತೂ ಯಾರಿಗೂ ಬರಲ್ಲ. ಸೊ ಐ ಥಿಂಕ್ ಯು ಪೀಪಲ್ ಆರ್ ದಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಮೈ ಪ್ರೋಗ್ರಾಮ್. ಅಂಡ್ ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಆಗ್ತಾನೆ ಇರ್ಲಿಲ್ಲ. ಎಷ್ಟು ರೆಸಿಸ್ಟೆಂಟ್ ವೇಟ್ ಇತ್ತು. ಅನ್ಕೊಂಡೇ ಇರ್ಲಿಲ್ಲ ಆಗುತ್ತೆ ಅಂತ ಸರ್. ನಾನು ಅದ್ರಲ್ಲೂ ಅನ್ಕೊಂಡಿದ್ದೆ ಇಷ್ಟು ರೆಸಿಸ್ಟೆಂಟ್ ವೇಟ್ ಕಮ್ಮಿ ಆಗಲ್ಲ. ಬಟ್ ರಿಯಲಿ 57 ಐ ವಾಸ್ ಬಿಫೋರ್ ಪ್ರೆಗ್ನೆಂಟ್ ಐ ವಾಸ್ ಆ ವೇಟ್ ಇದೆ ಸರ್. ಸೊ ವೆರಿ ಹ್ಯಾಪಿ ಫಾರ್ ದಟ್ ಸರ್. and one more thing, ನಿಮ್ಮ waist circumference you should focus on slightly reducing much more. Yeah, ಅಂದ್ರೆ ಹಾ don't ಸರ್. be satisfied with whatever you have achieved, and ಹಾ ಸರ್. ಹಾ. ಸ್ಲೋ ಟಾರ್ಗೆಟ್ ಇಟ್ಕೊಂಡು ಸ್ಟಿಲ್ ಇನ್ನೂ ಸ್ವಲ್ಪ. ಹಾ. ಅಟ್ಲೀಸ್ಟ್ 33 ತನಕ ಬಂದ್ರು ಹಾ. ಐ ಥಿಂಕ್ ದಟ್ಸ್ ಗುಡ್. ಇದು ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ 6 months 9 months 1 year ಏನ್ ಬೇಕಾದ್ರೆ ಟಾರ್ಗೆಟ್ ಇಟ್ಕೋಬಹುದು. ಅಂದ್ರೆ ಸಾಕು, ಅಚೀವ್ ಆಗೋಯ್ತು, ದಟ್ಸ್ ಎನಫ್, ಲೆಟ್ ಮಿ ರಿಲ್ಯಾಕ್ಸ್ ಅಂತ attitude should not be. You can achieve much more. ಹಾ ಸರ್. ಇದನ್ನೇ ಕಂಟಿನ್ಯೂ ಮಾಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಹಾ ಸರ್. ಕಂಟಿನ್ಯೂ ಮಾಡಿದ್ರೆ ಸ್ಲೋಲಿ ಆಗ್ತಾ ಬರುತ್ತೆ ಅಷ್ಟೇ. ಹಾ ಸರ್. ಥ್ಯಾಂಕ್ ಯು ಡಾಕ್ಟರ್ ಚನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬಾಯ್. ಬಾಯ್ ಸರ್. ಬಾಯ್ ಸರ್.